ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಸೀಸನ್ 13 ಇನ್ನೇನು ಸೆಪ್ಟೆಂಬರಲ್ಲಿ ಶುರುವಾಗ್ತಿದೆ. ಅದಕ್ಕಿಂತ ಮೊದಲು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋದು ನಡೀತಾ ಇದೆ. ಅದು 16 ಮಂದಿ ಅನ್ನೋದು ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ದೊಡ್ಡ ಮನೆಗೆ ಎಷ್ಟು ಜನ ಹೋಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರೋಚಕ ಘಟ್ಟಕ್ಕೆ ತಲುಪಿದೆ. ಬಿಗ್ ಬಾಸ್ ಸೀಸನ್ 13 ಆರಂಭಗೊಳ್ಳಲು ಕೆಲವೇ ದಿನ ಬಾಕಿ ಇದ್ದು, ಸಾಮಾನ್ಯರು ದೊಡ್ಡ ಮನೆಗೆ ಹೋಗಲು ಅಗ್ನಿ ಪರೀಕ್ಷೆ ನಡೆಸಲಾಗುತ್ತಿದೆ. ಸಂಗೀತ ಶೃಂಗೇರಿ, ವಿನಯ್ ಗೌಡ, ಚಂದನ್ ಶೆಟ್ಟಿ ಹಾಗೂ ಶ್ರುತಿ ಜಡ್ಜ್ ಸ್ಥಾನದಲ್ಲಿದ್ದು, ಒಟ್ಟು 60 ಮಂದಿಯಲ್ಲಿ ಕೆಲವರನ್ನು ಆಯ್ಕೆ ಮಾಡಲಾಗಿದ್ದು, ಇನ್ನು ಕೆಲವರು ಹೋಲ್ಡ್ ಹಾಗೂ ನೇರವಾಗಿ ರಿಜೆಕ್ಟ್ ಮಾಡಲಾಗಿದೆ. ಇಲ್ಲಿವರೆಗೆ ಬಂದಿರುವ ಸ್ಪರ್ಧಿಗಳಿಗೆ ನಾನಾ ರೀತಿಯಲ್ಲಿ ಚಾಲೆಂಜ್ಗಳನ್ನು ನೀಡಲಾಗಿದೆ. ಇದು ಜಸ್ಟ್ ಟೀಸರ್ ಅಷ್ಟೇ. ಇಲ್ಲಿಂದ ಮುಂದಿನ ಸುತ್ತಿಗೆ ಆಯ್ಕೆ ಆಗುವವರೆಗೂ ಅಸಲಿ ಆಟ ಶುರುವಾಗಲಿದೆ. ಆಯ್ಕೆಯಾದವರು ಎಷ್ಟು ಮಂದಿ, ಹೋಲ್ಡ್ನಲ್ಲಿರುವವರು ಎಷ್ಟು ಮಂದಿ, ಅಂತಿಮವಾಗಿ ಎಷ್ಟು ಮಂದಿ ದೊಡ್ಡ ಮನೆಗೆ ಸಾಮಾನ್ಯರಾಗಿ ಎಂಟ್ರಿ ಕೊಡುತ್ತಾರೆ ಎನ್ನುವುದು ಕುರಿತು ಒಂದು ಮಾಹಿತಿ ನೋಡೋಣ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ 4ನೇ ದಿನ ಕೂಡ ನಾನಾ ಊರಿನ ವಿವಿಧ ಸ್ಪರ್ಧಿಗಳು ಬಂದಿದ್ದಾರೆ. 4ನೇ ದಿನ ಆಗಿದ್ದೇನು? ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯವಾಗಿರುವ ಬೆಂಗಳೂರು ಮೂಲದ ತಂದೆ ಮಗ ರಾಜೀವ್ ಗೊಂಡಿ, ಲಿಖಿತ್ ಗೊಂಡಿ ಗಮನ ಸೆಳೆದಿದ್ದಾರೆ. ರಾಜೀವ್ ಅವರು ಸ್ಟಾರ್ ಸ್ಪರ್ಧಿಯಾಗಿ ಮುಂದಿನ ಸುತ್ತಿಗೆ ನೇರವಾಗಿ ಆಯ್ಕೆಯಾಗಿದ್ದಾರೆ. ಲಿಖಿತ್ ಅವರನ್ನು 3 ಜ್ಯೂರಿಗಳು ಆಯ್ಕೆ ಮಾಡಿದ್ದಾರೆ. ಆ ಬಳಿಕ ಮಿಸ್ ಇಂಡಿಯಾ ಫಿನಾಲಿಸ್ಟ್ ಹಾಸನದ ಸಂಧ್ಯಾ ವಿ ಗೌಡ, ಧಾರವಾಡದ ಗೌರಿ ಪುರೋಹಿತ್ ಹಾಗೂ ಮೈಸೂರಿನ ಶ್ವೇತಾ ಅವರಲ್ಲಿ ಗೌರಿ ಅವರನ್ನು ಹೋಲ್ಡ್ನಲ್ಲಿ ಇರಿಸಲಾಗಿದೆ. ಆ ಬಳಿಕ ಬಂದ ಬೆಂಗಳೂರಿನ ಡಾಕ್ಟರ್ ಸಹನಾ ಶಿವಣ್ಣ ಹಾಗೂ ಮೈಸೂರಿನ ಡಾಕ್ಟರ್ ಅಕ್ಷಯ್ ಅವತಾರ ಅವರಲ್ಲಿ ಇಬ್ಬರನ್ನು ಹೋಲ್ಡ್ನಲ್ಲಿ ಇರಿಸಲಾಗಿದೆ. ಇನ್ನು ವೈಟ್ ಗೋಲ್ಡ್ ಕೊಟ್ಟ ಅವಕಾಶ ಬಳಸಿಕೊಂಡು ಅಗ್ನಿ ಪರೀಕ್ಷೆಗೆ ಮನೋಜ್ ಅವರನ್ನು ರಿಜೆಕ್ಟ್ ಮಾಡಲಾಗಿದೆ. ಆ ಬಳಿಕ ಒಟ್ಟಿಗೆ 4 ಬಂದಿದ್ದಾರೆ. ಅದರಲ್ಲಿ ಪ್ರಿಯಾಂಕಾ ಹಾಗೂ ದೀಪಕ್ ಅವರನ್ನು ಮುಂದಿನ ಸುತ್ತಿಗೆ ಆಯ್ಕೆ ಮಾಡಲಾಗಿದೆ. ಆ ಬಳಿಕ ಬಂದ ಸಾಲು ಸ್ಪರ್ಧಿಗಳು ಬಂದಿದ್ದು, ಇದರಲ್ಲಿ ಬೆಂಗಳೂರು ಮೂಲಕ ಮೈಂಡ್ ರೀಡರ್ ವಿವೇಕ್ ರಂಜಿತ್ ಅವರನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಅಗ್ನಿ ಪರೀಕ್ಷೆಗೆ ಒಟ್ಟು 60 ಮಂದಿ ಬಂದಿದ್ದರು. ಇವರುಗಳಲ್ಲಿ 16 ಮಂದಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಇವರುಗಳ ಪೈಕಿ ಸ್ಟಾರ್ ಸ್ಪರ್ಧಿಯಾಗಿ 5 ಮಂದಿ ಆಯ್ಕೆಯಾಗಿದ್ದಾರೆ. ಒಟ್ಟು 11 ಮಂದಿ ಆಯ್ಕೆ ಆಗಿದ್ದಾರೆ. ಹೋಲ್ಡ್ನಲ್ಲಿರುವುದು 13 ಮಂದಿ. ಮುಂದಿನ ಸುತ್ತಿಗಾಗಿ ಎಲ್ಲರನ್ನೂ ಮತ್ತೊಮ್ಮೆ ವೇದಿಕೆಗೆ ಕರೆಯಲಾಗಿದೆ. ಜನರು ವೋಟಿಂಗ್ ಮೂಲಕ ನಡೆಯಲಿದೆ. ಆಯ್ಕೆ ಮನೆಯೊಳಗೆ ಹೋಗೋದು 3 ಮಂದಿ. ಮುಂದಿನ ಸುತ್ತು, ಆ ಬಳಿಕ ಸುತ್ತು ಎಲ್ಲವೂ ನಡೆದ ಮೇಲೆ ಇಲ್ಲಿ ವೀಕ್ಷಕರ ಮತದ ಆಧಾರದ ಮೇಲೆ ಕೇವಲ 3 ಮಂದಿಯನ್ನಷ್ಟೇ ಆಯ್ಕೆ ಮಾಡಿ ದೊಡ್ಡ ಮನೆಗೆ ಕಳುಹಿಸಲಾಗುತ್ತದೆ. ಕೊನೆಯದಾಗಿ ಹೋಲ್ಡ್ನಲ್ಲಿರುವ 13 ಮಂದಿಗೆ ಟಾಸ್ಕ್ ನೀಡಲಾಗಿದೆ. 13 ಮಂದಿಯಲ್ಲಿ 4 ಮಂದಿ ಆಯ್ಕೆಯಾದವರ ಸಾಲಿಗೆ ಸೇರಲಿದ್ದಾರೆ. ಮೊದಲಿಗೆ ಧನುಷ್, ಕುಂದಾಪುರ, ದೀಕ್ಷಾ, ಸಹನಾ ಹಾಗೂ ರೋಷ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವರುಗಳು ಆಯ್ಕೆಯಾದ ಸ್ಪರ್ಧಿಗಳೊಂದಿಗೆ ಸೇರಿದ್ದಾರೆ. ಉಳಿದವರಿಗೆ ಟಾಸ್ಕ್ ನೀಡಲಾಗಿದೆ. ಮೊದಲಿಗೆ ಅಭಿಷೇಕ್ ಹಾಗೂ ಅಕ್ಷಯ್ ಅವರಿಗೆ ವ್ಯಾಕ್ಸಿಂಗ್ ಟಾಸ್ಕ್ ನೀಡಲಾಗಿದೆ. ಇದರಲ್ಲಿ ಅಭಿಷೇಕ್ ಅವರನ್ನು ಆಯ್ಕೆಯಾಗಿದ್ದಾರೆ. ನೋಡಿದ್ರಲ್ಲ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋದು ಸಾಮಾನ್ಯ ಅಲ್ಲ. 60 ಮಂದಿ ಸೆಲೆಕ್ಟ್ ಆದರೆ ಅದರಲ್ಲಿ 16 ಮಂದಿಯಲ್ಲಿ ಕೇವಲ ಸಾಮಾನ್ಯರು 3 ಮಂದಿ ಮಾತ್ರ ಸೆಲೆಕ್ಟ್ ಆಗಿ ದೊಡ್ಡ ಮನೆಗೆ ಹೋಗ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ. ಖಂಡಿತ ಸೆಪ್ಟೆಂಬರ್ನಲ್ಲಿ ಅಂತೂ ಬಿಗ್ ಬಾಸ್ 13 ಆರಂಭ ಆಗೋಕ್ಕೆ ಕೆಲವೇ ದಿನಗಳು ಮಾತ್ರ ಉಳಿದಿದೆ. ಸಾಮಾನ್ಯರು ಹೆಂಗೆ ಆಟ ಆಡ್ತಾರೆ, ಸೆಲೆಬ್ರಿಟಿಗಳು ಹೆಂಗೆ ಆಟ ಆಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.